ನಮಸ್ಕಾರ ಸ್ನೇಹಿತರೆ. ನಾವು ದಿನಕ್ಕೆ ಎಷ್ಟು ಗಂಟೆ ಮೊಬೈಲ್ ಬಳಸ್ತೀವಿ ಗೊತ್ತಾ? ಕೆಲವರು 5ರಿಂದ 8 ಗಂಟೆ ಕೂಡ ಬಳಸ್ತಾರೆ. ಹೆಚ್ಚು ಮೊಬೈಲ್ ಬಳಸಿದ್ರೆ ಗಮನ ಕಡಿಮೆ ಆಗ್ತದೆ ಮತ್ತು ನಿದ್ರೆ ಹಾಳಾಗ್ತದೆ. ಆದ್ರಿಂದ ಪ್ರತಿದಿನ 2 ಗಂಟೆ ಮೊಬೈಲ್ ದೂರ ಇಡಿ. ನೀವು ಜೀವನದಲ್ಲಿ ತಿಳಿಯದೇ ಮಾಡುವ ಒಂದು ಅಭ್ಯಾಸ, ಅದು ನಿಧಾನವಾಗಿ ನಿಮ್ಮ ಮೆದುಳಿನ ಶಕ್ತಿಯನ್ನು ಕಡಿಮೆ ಮಾಡುತ್ತಿದೆ. ಹೆಚ್ಚಿನ ಜನರಿಗೆ ಇದು ಗೊತ್ತೇ ಇಲ್ಲ. ನಾವು ಪ್ರತಿದಿನ ಎದ್ದ ಕ್ಷಣದಿಂದ ಮೊಬೈಲ್ ಹಿಡಿಯುತ್ತೇವೆ. ಕಣ್ಣು ತೆರೆದ ಕೂಡಲೇ ಸ್ಕ್ರೀನ್ ನೋಡುತ್ತೇವೆ. ಇದು ಸಾಮಾನ್ಯ ಅನಿಸುತ್ತದೆ, ಆದರೆ ಇದೇ ದೊಡ್ಡ ಸಮಸ್ಯೆ. ವಿಜ್ಞಾನಿಗಳ ಪ್ರಕಾರ ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ಬಳಸಿದ್ರೆ ಮೆದುಳು ತನ್ನ ಸಹಜ ಗಮನಶಕ್ತಿಯನ್ನು ಕಳೆದುಕೊಳ್ಳಲು ಶುರುಮಾಡುತ್ತದೆ. ನಮ್ಮ ಹಿರಿಯರು ಏಕೆ ಬೆಳಿಗ್ಗೆ ಶಾಂತವಾಗಿ ಕೂತು ಪ್ರಾರ್ಥನೆ ಅಥವಾ ಧ್ಯಾನ ಮಾಡುವಂತ ಹೇಳುತ್ತಿದ್ದರು ಗೊತ್ತಾ? ಮೆದುಳು ಮೊದಲು ಹೊರಗಿನ ಮಾಹಿತಿಯನ್ನಲ್ಲ, ಒಳಗಿನ ಸ್ಥಿತಿಯನ್ನು ಸ್ವೀಕರಿಸಬೇಕು ಅಂತ. ಮೊದಲ ಕಾರಣ, ಡೋಪಮೈನ್ ಅತಿಯಾದ ಉದ್ದೀಪನ. ನಾವು ರೀಲ್ಸ್, ಶಾರ್ಟ್ಸ್, ನೋಟಿಫಿಕೇಷನ್ಸ್ ನೋಡಿದಾಗ ಮೆದುಳು ತಕ್ಷಣ ಖುಷಿ ಹಾರ್ಮೋನ್ ಬಿಡುತ್ತದೆ. ಆದರೆ ಅದೇ ಸಮಯದಲ್ಲಿ ಕಾನ್ಸಂಟ್ರೇಷನ್ ಕಡಿಮೆಯಾಗುತ್ತದೆ. ಆದ್ದರಿಂದ ಪುಸ್ತಕ ಓದಲು ಅಥವಾ ಓದಿನಲ್ಲಿ ಗಮನ ಕೊಡಲು ಕಷ್ಟವಾಗುತ್ತದೆ. ಎರಡನೇ ಕಾರಣ ಇನ್ನೂ ಅಪಾಯಕಾರಿ. ರಾತ್ರಿ ಮಲಗುವ ಮುಂಚೆ ಮೊಬೈಲ್ ಬಳಸುವುದು. ಸ್ಕ್ರೀನ್ ಲೈಟ್ ನಮ್ಮ ದೇಹಕ್ಕೆ ಇನ್ನೂ ಹಗಲು ಅಂತ ಸಿಗ್ನಲ್ ಕೊಡುತ್ತದೆ. ನಿದ್ರೆ ಸರಿಯಾಗಿ ಬರುವುದಿಲ್ಲ. ನಿದ್ರೆ ಕೆಟ್ಟರೆ ನೆನಪಿನ ಶಕ್ತಿ, ಮನಸ್ಥಿತಿ ಮತ್ತು ಶಕ್ತಿ ಎಲ್ಲವೂ ಕಡಿಮೆಯಾಗುತ್ತದೆ. ಮೂರನೇ ಕಾರಣ ಯಾರೂ ಗಮನಿಸೋದಿಲ್ಲ. ನಾವು ಖಾಲಿ ಇದ್ದಾಗಲೂ ಮೊಬೈಲ್ ನೋಡುತ್ತೇವೆ. ಅದರಿಂದ ಮೆದುಳು ಒಂಟಿತನದಲ್ಲಿರುವ ಸಾಮರ್ಥ್ಯ ಕಳೆದುಕೊಳ್ಳುತ್ತದೆ. ಕ್ರಿಯೇಟಿವ್ ಆಲೋಚನೆಗಳು ಬರೋದಿಲ್ಲ. ಮನಸ್ಸು ಸದಾ ಅಶಾಂತವಾಗಿರುತ್ತದೆ. ಒಂದು ಸಣ್ಣ ಪರಿಹಾರ ಇದೆ. ಬೆಳಿಗ್ಗೆ ಎದ್ದ ನಂತರ ಮೊದಲ 30 ನಿಮಿಷ ಮೊಬೈಲ್ ಬಳಸದಿರಿ ಮತ್ತು ಮಲಗುವ 30 ನಿಮಿಷ ಮೊದಲು ದೂರ ಇಡಿ. ಕೇವಲ ಈ ಒಂದು ಅಭ್ಯಾಸ ನಿಮ್ಮ ಗಮನಶಕ್ತಿ ಮತ್ತು ಮನಃಶಾಂತಿಯನ್ನು ಬದಲಾಯಿಸುತ್ತದೆ. ಆದರೆ ಇನ್ನೂ ಬಹಳ ಜನರಿಗೆ ತಿಳಿಯದ ಒಂದು ಕೊನೆಯ ಸತ್ಯವಿದೆ. ಮೊಬೈಲ್ ನಮ್ಮ ಮೆದುಳನ್ನು ಹೇಗೆ ಮತ್ತೆ ತರಬೇತಿ ಮಾಡಬಹುದು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ.